ವಿಷ್ಣು ಏನು ಮಾಡ್ತಾ ಇರೋದು? ಬಿರಿಯಾನಿ ಚೆನ್ನಾಗಿ ಮಾಡು. ಫಸ್ಟ್ ಟೈಮ್ ಅಲ್ಲ ಮಾಡ್ತಾ ಇರೋದು ನೀನು. ಹೇಳಮ್ಮ ಏನೇನು ಹಾಕಬೇಕು ಅಂತ. ಗೊತ್ತಿಲ್ಲ. ಗೊತ್ತಿಲ್ದಿರಾನೆ ಬಿರಿಯಾನಿ ಮಾಡೋಕ್ಕೆ ಹೇಳ್ತಿದ್ದೀಯಾ? ಏನೆಲ್ಲ ನಾನು ಕಟ್ ಮಾಡಿಕೊಟ್ರೆ ಮತ್ತು ನೀನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀಯಾ? ಬೇಡ ಇರು, ನೀರೆಲ್ಲ ಇದಾಗಲಿ ಮತ್ತೆ ಎಣ್ಣೆ ಹಾಕೋದು. ಹಾಯ್ ಮಾಡು ಹೋಗ್ಲಿ, ಈ ಕಡೆ ತಿರುಗಿ ಮಾಡು ವಿಷ್ಣು. ಹಾಯ್ ಮಾಡು, ಹಾಯ್ ಮಾಡೇ. ಹಲೋ ಎಲ್ಲರಿಗೂ. ಇವತ್ತು ನನ್ನ ಮಗಳಿಗೆ ಬಿರಿಯಾನಿ ಮಾಡೋದು ಕಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆಯಿಲ್ ಹಾಕ್ತಾನೆ ಇರ್ಬೇಕು, ಸಾಕೆ ಜಾಸ್ತಿ ಆಗುತ್ತೆ ನೋಡಿ. ಈ ಥರ ಎಣ್ಣೆ ಹಾಕ್ಬಾರ್ದು, ಈ ಥರ ಸುರಿಬೇಕು. ಕೊಡಿಲಿ. ಅದೇ ಜೋಕೆ ಇಲ್ಲ ಅಲ್ಲಿ. ಹೌದು, ಎಷ್ಟು ಎಣ್ಣೆ ಅಷ್ಟು ಹಾಕಿದೀಯ ಅಲ್ಲಿ ವಿಷ್ಣು ನೀನು? ಇಲ್ಲ ಒಂದು ನಿಮಿಷ, ಬಿಸಿ ಆಗೋಗಿದೆ ಅವಾಗ. ಅದು ಬಿಸಿ ಇರುತ್ತೆ. ಏನು ಮಾಲಿದೆ ಕಟ್ ಮಾಡಲ್ಲ ಇಲ್ಲ ಸ್ವಲ್ಪ. ಆ ಕಡೆ ಇಟ್ಬಿಡಿ ಇದನ್ನು. ಇವಾಗ ಬಿರಿಯಾನಿ ಮಸಾಲೆ ಹಾಕೊಳ್ಳಿ. ಕರೆಂಟ್ ಹೋಯ್ತು. ನಾನು ಯಾವಾಗ ವಿಡಿಯೋ ಮಾಡಿದ್ರು ಕರೆಂಟ್ ಹೋಗುತ್ತಾನೇ ಇರ್ತದೆ. ಹಾಕಮ್ಮ. ಬಿರಿಯಾನಿ ಮಸಾಲೆ ಎಲ್ಲ ಹಾಕ್ಕೊಳ್ಳಿ. ಒಂದೆರಡು ನಿಮಿಷ ಇದು. ಎಣ್ಣೆ ಜಾಸ್ತಿ ಇಲ್ಲ ಬಿಡಮ್ಮ, ಸರಿಯಾಗುತ್ತೆ. ಇವಾಗ ಆನಿಯನ್ ಹಾಕು. ಹಸಿಮೆಣಸೆ ಆನಿಯನ್ 2 ಹಾಕು. ಸ್ಟಾರ್ಟಿಂಗ್ ಯಾರಾದರೂ ಬಿರಿಯಾನಿ ಟ್ರೈ ಮಾಡ್ತಿದ್ದಾರೆ ಅಂದರೆ ಆದಷ್ಟು ಕುಕ್ಕರಲ್ಲೇ ಮಾಡ್ಕೊಳ್ಳಿ, ಈಸಿ ಆಗುತ್ತೆ ಫಸ್ಟ್ ಟೈಮ್ ಮಾಡೋವ್ರಿಗೆ. ಪುದೀನ ಕೊತ್ತಂಬರಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೇ ಒಂದೇ ಸರಿ ಕಲ್ತ್ಬಿಡ್ಬೇಕು ವಿಷ್ಣು. ನೆಕ್ಸ್ಟ್ ಟೈಮ್ ಮಾಡುವಾಗ ಯಾರು ಹೆಲ್ಪ್ ಇಲ್ದಿರ ನೀನೇ ಎಲ್ಲ ಕಟ್ ಮಾಡ್ಕೋಬೇಕು, ಮಾಡಬೇಕು. ಓಕೆನಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕು ವಿಷ್ಣು. ಎಲ್ಲ ಹಾಕ್ಬಿಡೋದ್ರಲ್ಲಿರೋದು 2 ಸ್ಪೂನ್ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಹಾಕಿ ಸ್ಮೆಲ್ ಹೋಗುತ್ತೆ ಫ್ರೈ ಮಾಡ್ಕೋಬೇಕು. ಓಕೆ, ಈಗ ಇದಕ್ಕೆ ಚಿಕನ್ ಹಾಕೋಬೇಕು. ಹಾಕ್ರಿ. ನೀನು ಹಾಕಲ್ವಾ? ಹಾಕ್ಬಿಡು ಪ್ಲೀಸ್. ಟೊಮೆಟೊ ಯಾವಾಗ ಹಾಕೋದು? ಮತ್ತೆ ಹಾಕ್ಕೊಂಡ್ರೆ ಮತ್ತೆ ಹಾಕಿ ಬಿಡಮ್ಮ. ಈಗ ಇದಕ್ಕೆ ಟೊಮೆಟೊನ ಅರಿಶಿನ ಹಾಕು. ಹಾಕು. ಇದಕ್ಕೆ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಬಿಡ್ಬೇಕು. ಲಿಲ್ಲಿ ಏನು ಮಾಡ್ತಾ ಇದೀಯಾ? ನಿಮ್ಮ ಅಕ್ಕ ಬಿರಿಯಾನಿ ಮಾಡ್ತಾಯಿದ್ದೆ, ನೀವು ಮೊಸರು ಬಜ್ಜಿ ಮಾಡ್ತೀಯಾ? ಮೊಸರು ಬಜ್ಜಿಗೆ ಏನೇನು ಹಾಕ್ತಾರೆ? ಹಾಂ, ಓ ಸಾಲ್ಟು ಹಾಕ್ತಾರಾ? ಈ ಕಡೆ ನೋಡು ಲಿಲಿ. ಹಾಯ್ ಮಾಡು, ಹೇಳು ಹಾಯ್ ಅಂತ. ಈಗ ಇದಕ್ಕೆ ಬಿರಿಯಾನಿ ಪೌಡರ್ ಮತ್ತು ಧನಿಯಾ ಪುಡಿ ಹಾಕು. 1 ಸ್ಪೂನ್ ಹಾಕು. 1 ಸ್ಪೂನ್ ಧನಿಯಾ ಪೌಡರ್, ಖಾರದ ಪುಡಿ ಸಾಕ್ಬಿಡು. ಜಾಸ್ತಿ ಮೆಣಸಿನ್ಕಾಯಿ ಹಾಕಿದ್ದೀವಿ. ಅರ್ಧ ಹಾಕು.
ಸ್ವಲ್ಪ ಇದು ಚೆನ್ನಾಗಿ ಮಿಕ್ಸ್ ಮಾಡು. ಈಗ ಇದಕ್ಕೆ ಅಕ್ಕಿ ತೊಳ್ಕೊಂಡಿರ್ತೀವಲ್ಲ, 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ತೊಳೆದು ಚೆನ್ನಾಗಿ ಹಾಕ್ಕೋಬೇಕು. ಈಗ ಇದಕ್ಕೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೋಬೇಕು. ಈಗ ಚೆನ್ನಾಗಿ ಕಲಸು. ಹೀಗೆ ಸಾಲ್ಟನ್ನು ಚೆಕ್ ಮಾಡ್ಕೊಬೇಕು ವಿಷ್ಣು, ಓಕೆನಾ? ಲೆಮನ್ ಹಾಕು, ಅರ್ಧ ಹಾಕು. ಬೀಜ ತೆಗ್ದಾಕಿ ಹೊಲ್ಟೋಯ್ತು. ಸರಿ ಹಾಕು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು 2 ವಿಸಿಲ್ ಬರೋ ತನಕ ಕೂಗಿಸ್ಕೋಬೇಕು. ತುಪ್ಪ ಹಾಕ್ಕೊಳ್ಳುವವರು ಸ್ವಲ್ಪ ತುಪ್ಪನೂ ಹಾಕ್ಕೊಳ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೂ ಕಟಿಂಗ್ ಆಗಿಲ್ವ ನಿಂದು? ವಿಷ್ಣು ಬಿರಿಯಾನಿ ಮಾಡಿದ್ದಾಗೋಯ್ತು. ಎತ್ಕೊಂಬ ಅನ್ರಿ. ವಿಸಿಲ್ ಹಾಕಿದ್ದಾಳೆ, 2 ವಿಸಿಲ್ ಬಂದರೆ ಬಿರಿಯಾನಿ ಆದಂಗೆ. ಹೌದಾ? ಸರಿ ಮಾಡು ಬೇಗ. ಲಿಲ್ಲಿ ಬೇಗ ಕಟ್ ಮಾಡ, ಇಲ್ಲಾಂದರೆ ಕೊಡು, ನಾನು ಮಾಡ್ತೀನಿ. ಇಲ್ಲ ವಿಷು ಕೊಡು, ಕೈ ಹುಷಾರಮ್ಮ. ಚಿಕ್ಕದಾಗಿ ಮಾಡಲಿಲ್ಲಿ. ಸಾಕ್ಬಿಡು ಸಾಕ್ಬಿಡು. ಅದೆಲ್ಲ ಎತ್ತಿಬಿಟ್ಟು ಮತ್ತೆ ಗುಡ್ಸ್ಮ, ಓಕೆನಾ? ಫಸ್ಟ್ ಟೈಮ್ ನನ್ನ ಮಗಳು ಮಾಡಿ ಬಿರಿಯಾನಿ ರೆಡಿ ನೋಡಿ. ನಾವೆಲ್ಲ ಹೀಗೆ ಒಟ್ಟಿಗೆ ಕುತ್ಕೊಂಡ್ಬಿಡ್ತೀವಿ ಊಟಕ್ಕೆ. ಇಡಮ್ಮ. ಹಾಕು ನಿಮ್ಮ ಪಪ್ಪಗೆ. ಇದು ಮಸಾಲೆ ಎಲ್ಲ ಹಂಗೆ ಇದೆ. ಚೆನ್ನಾಗಿದೆ. ಕೊಡಲಿಲ್ಲ, ಕೈಯೆಲ್ಲ ಇಟ್ಟು ಹಾಕು. ಸಾಕ್ಬಿಡು ಅವಳಿಗೆ, ಮತ್ತು ತಿಂದಮೇಲೆ ಹಾಕಿ ತೊಳೆ. ಮೊಸರು ಬಜ್ಜಿ ಹಾಕು. ಲಿಲ್ಲಿ ಮಾಡಿರೋ ಮೊಸರು ಬಜ್ಜಿ, ವಿಷ್ಣು ಮಾಡಿರೋ ಬಿರಿಯಾನಿ. ವಿಡಿಯೋನೇ. ವಿಷ್ಣು, ಲಿಲ್ಲಿ ಟೇಸ್ಟ್ ಮಾಡು ಮಗಳೇ, ಹೆಂಗೈತೆ ನಿಮ್ಮ ಅಕ್ಕ ಮಾಡಿರೋ ಬಿರಿಯಾನಿ? ಚೆನ್ನಾಗಿರಬೇಕು. ಇಲ್ಲ, ಹೆಂಗಿದ್ರೆ ಹಂಗೆ ಹೇಳ್ರಿ, ವಿಡಿಯೋಗೋಸ್ಕರ ಹೆಂಗೆ ಹೇಳ್ಬೇಡ್ರಿ. ಚೆನ್ನಾಗಿದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ಇಕ್ಕೊಡು, ನೀನೇ ಮಾಡಿರೋದು, ನೀನೇ ಇಕ್ಕೊಡ್ಬೇಕು. ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ.